ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತು ಬಂದುಬಿಟ್ಟು ನಾವು ಹೋಮ್ ಮೇಡ್ ಘೀ ಯಾವ ರೀತಿ ನಾವು ಸ್ಟೋರೇಜ್ ಮಾಡ್ಕೊಂಡು ಮಾಡೋದು ತೋರಿಸ್ಕೊಡ್ತೀನಿ. ನಾವು ಹಾಲ್ ಮೇಲೆ ಕೆನೆ ಬರುತ್ತಲ್ಲ, ಅದೆಲ್ಲ ಈ ರೀತಿ ಕಲೆಕ್ಟ್ ಮಾಡಿಕೊಂಡು ಅದು ಡೀಪ್ ಫ್ರೀಜರಲ್ಲಿ ಇಟ್ಬಿಟ್ಟು ಇದನ್ನು ನಾವು ಹೋಮ್ ಮೇಡ್ ಘೀ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೊಂದು ಒಂದು ಬಟ್ಲಷ್ಟು ಕಲೆಕ್ಟ್ ಮಾಡಿದ್ದೀವಲ್ಲ, ಇದು ಒಂದು ಮಿಕ್ಸಿ ಜಾರ್ ತಗೋಬೇಕು. ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಕಲೆಕ್ಟ್ ಮಾಡಿರೋ ಅಂಥ ಕೆನೆ ಎಲ್ಲ ಇದಕ್ಕೆ ಸೇರಿಸ್ಕೊಂಡು ನಾವು ಫಸ್ಟು ಐಸ್ ಕ್ಯೂಬ್ಸನ್ನು ಇಟ್ಕೋಬೇಕು. ಐಸ್ ಕ್ಯೂಬ್ಸ್ ಯಾಕೆಂದರೆ ಐಸ್ ವಾಟರ್ ಬೇಕೇ ಬೇಕಿದ್ದಕ್ಕೆ, ಅದು ಸಪ್ರೇಟಾಗಿ ಎತ್ತಿಕೊಂಡು ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಫಸ್ಟ್ ಈ ರೀತಿ ತಿಕ್ಕಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಐಸ್ ವಾಟರ್ನ ಸೇರಿಸ್ಕೊಂಡು ನಾವು ಈ ರೀತಿ ಬ್ಲೆಂಡ್ ಮಾಡಿದ್ರೆ ಕೆನೆ ಎಲ್ಲ ಬರುತ್ತೆ. ತುಂಬ ಸುಲಭ, ಮನೆಯಲ್ಲೇ ನೋಡಿ ರೆಡಿಯಾಗಿದೆ. ಎಷ್ಟು ಬೆಣ್ಣೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಬೆಣ್ಣೆ ಮಾಡ್ಕೊಳ್ಳೋದು ತುಂಬ ಸುಲಭನೇ, ತುಂಬ ಕಾಸ್ಟ್ಲಿ ಅಲ್ವಾ. ತುಪ್ಪ ಎಲ್ಲ ನೋಡಿ ಒಂದು 20 ನಿಮಿಷ, ಒಂದು 15 ನಿಮಿಷ ಅಷ್ಟು ಬ್ಲೆಂಡ್ ಮಾಡಿದ್ರೆ ಸಾಕು. ಕೆನೆ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಸಪ್ರೇಟಾಗಿ ಒಂದು ಬೌಲಲ್ಲಿ ಐಸ್ ವಾಟರ್ನ ಇಟ್ಕೊಂಡು ಆ ಬೌಲಲ್ಲಿ ಈ ಬೆಣ್ಣೆ ಇದೆ ಅಲ್ವಾ, ಬೆಣ್ಣೆ ಎಲ್ಲ ಈ ರೀತಿ ತಗೋಬೇಕು. ಇದು ಎಷ್ಟು ದಿನದಂದರೆ ಓನ್ಲಿ 15 ಡೇಸ್ ಅಷ್ಟೇ. ಇದು ಕೆನೆ ತೆಗೆದು ಸೈಡಿಗೆ ಇಟ್ಟಿದ್ದು ಬರೀ 15 ದಿನದ್ದು. ನೋಡಿ ಎಷ್ಟೊಂದು ಆಗಿದೆ. ಇವಾಗ ಇದನ್ನು ತುಪ್ಪ ಮಾಡಬೇಕು, ಕಾಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅಗಲದ್ದು ಒಂದು ಬಾಣಲಿಯಲ್ಲಿ ಹಾಕ್ಕೋಬೇಕು. ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಸ್ವಲ್ಪ ಬೆಣ್ಣೆ, ಅದೂ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಘಮ ಬರುತ್ತೆ. ಈ ರೀತಿ ತುಂಬ ಈಸಿ, ಮನೆಯಲ್ಲೇ ಹೋಮ್ ಮೇಡ್ ತುಪ್ಪ ಮಾಡ್ಕೊಳ್ಳೋದು. ಹಾಲು ಕಾಯಿಸ್ತಾ ಇರ್ತೀವಲ್ಲ, ಕಾಯಿಸೋವಾಗೆಲ್ಲ ಅದರದ್ದು ಮೇಲೆ ಕೆನೆ ಎಲ್ಲ ತಗೊಂಡು ಒಂದು ಸಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕೋ ಸ್ಟೋರೇಜ್ ಮಾಡ್ಕೊತಿದ್ರೆ 15 ದಿನಕ್ಕೊಂದ್ಸಲ, ಇಲ್ಲಾಂದರೆ 20 ದಿನಕ್ಕೊಂದ್ಸಲ ಈ ರೀತಿ ನಾವು ತುಪ್ಪ ಕಾಯಿಸ್ಕೋಬೋದು. ನೋಡಿ ಇವಾಗ ತಳದಲ್ಲೆಲ್ಲ ಕೂತಿದೆ ಅಲ್ವಾ, ಅದು ಗೆಸಿ ಥರ, ಅದು ಸ್ವಲ್ಪ ಇನ್ನೂ ಬ್ರೌನಿಷ್ ಕಲರ್ ಬರಬೇಕು. ಆವಾಗ ನೋಡಿ ತುಪ್ಪ, ಇದೆಲ್ಲ ತುಪ್ಪನೇ. ನೋಡಿ ಕಾಯಿಸ್ತಾ ಇದ್ದರೆ ಒಂದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೆಣ್ಣೆನ ಕಾಯಿಸ್ಕೋಬೇಕು. ಇನ್ನು ಒಂದು 2 ಮಿನಿಟ್ಸ್ ಈ ರೀತಿ ನೋಡಿ ರೆಡಿಯಾಗಿದೆ. ಇದಕ್ಕೆ ನಾವು ಒಳ್ಳೆ ಘಮ ಕೊಡಬೇಕು ಅಂತಂದರೆ 2 ಇಲಾಚಿ 2 ಲವಂಗನ ಸೇರಿಸ್ಕೋಬೇಕು. ಇವೆರಡು ಹಾಕಿ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಇದು ತಿನ್ನೋ ಎಲೆ, ಬಿಳಿದೆಲೆ ಬರುತ್ತಲ್ಲ, ಬಿಳಿದೆಲೆ ನಾವು ಒಂದೇ ಒಂದು ಹಾಕಿಬಿಟ್ರೆ ಸಾಕು. ಅದು ಸ್ಟವ್ ಆಫ್ ಮಾಡಿದ್ಮೇಲೆ ಸೇರಿಸ್ಕೋಬೇಕು. ಇವಾಗ ಒಂದು ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಗಾಜಿನ ಬಾಟ್ಲು ತಗೊಂಡು ಎಲ್ಲ ಇದಕ್ಕೇ ಹಾಕ್ಕೋಬೇಕು. ಬಿಳಿದೆಲೆ, ಇಲಾಚಿ, 2 ಲವಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ರೆಡಿಯಾಗಿದೆ. ಓಕೆನಾ? ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.